ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಧರ್ಮಸ್ವಾಮಿ ಉತ್ಸವವನ್ನು ತುಂಬ ಅಚ್ಚುಕಟ್ಟಾಗಿ ಒಂದು ಸಂಸ್ಕಾರ ಮತ್ತು ಸಾಂಸ್ಕೃತಿಕ ರೀತಿಯಲ್ಲಿ ಏನು ನಮ್ಮ ಅರ್ಜುನಪ್ಪ ಅವರ ಕುಟುಂಬದವರು ಪ್ರತಿ ವರ್ಷ ಇದನ್ನು ನಡೆಸ್ಕೊಂಡು ಬರ್ತಾಯಿದ್ರು. ಇದನ್ನು ಸುಮಾರು 20 ವರ್ಷಗಳ ಹಿಂದೆ ನಮ್ಮ ತಂದೆಯವರಾದಂತಹ ಎಲೆಕ್ಟ್ರಿಕ್ ಗೋಪಾಲಯ್ಯನವರು ಈ ಒಂದು ಸೇವಾ ಚಟುವಟಿಕೆಯಲ್ಲಿ ಅವರು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾಯಿದ್ರು. ಈಗ ನಾನು ನಮ್ಮ ತಂದೆಯ ಆಸೆಯದ ಮೇಲೆ ಈ ಒಂದು 5 ವರ್ಷಗಳಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ಎಲ್ಲ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತುಂಬ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಮತ್ತು ದೇವರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಏನು ನಮ್ಮ ಹೋಮ ಹವನಗಳಲ್ಲೆಲ್ಲ ಪಾಲ್ಗೊಂಡು ಅವರಿದ್ದಂತಹ ಏನು ಸಣ್ಣ ಪುಟ್ಟ ಕಷ್ಟಗಳಿರ್ಬೋದು ಅವೆಲ್ಲ ಲೋಕ ಕಲ್ಯಾಣಾರ್ಥಕವಾಗಿ ಸಂಪೂರ್ಣವಾಗಿ ಇದೆಲ್ಲ ಕಳೆದೋಗಬೇಕು, ನಮ್ಮ ರೈತರಿಗೆ ಒಳ್ಳೆ ಮಳೆ ಬೆಳೆ ಎಲ್ಲ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಲೋಕ ಕಲ್ಯಾಣಾರ್ಥಕವಾಗಿ ನಮ್ಮ ಕುಟುಂಬ ಹಾಗೂ ನಮ್ಮ ಸ್ನೇಹಿತರೆಲ್ಲ ಸೇರಿ ಈ ಒಂದು ಧರ್ಮರಾಯ ಸ್ವಾಮಿ ಉತ್ಸವ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ನೆರವೇರಿಸ್ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಳ್ಳೋಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಅರ್ಜುನಪ್ಪ ಅವರ ಕುಟುಂಬ ಮತ್ತು ನಮ್ಮ ಶಾಮಣ್ಣ ಅವ್ರ ಕುಟುಂಬಕ್ಕೆ ಹಾಗೂ ಧರ್ಮರಾಯ ಸ್ವಾಮಿ ಸೇವಾ ಸಮಿತಿಯ ಟ್ರಸ್ಟ್ ಅವರಿಗೆ ನಾನು ನಮ್ಮ ಕುಟುಂಬದ ಪರವಾಗಿ ನಮ್ಮ ಆನೇಕಲ್ ಜನತೆಯ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ತುಂಬ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಯಾಕೆ ಮಾಡ್ತಾರೆ ಏನು ಅಂತ ಗೊತ್ತಿರೋದಿಲ್ಲ. ನಾವು ದ್ವಾಪರ ಯುಗದಲ್ಲಿ ಏನು ನಮ್ಮ ಪಾಂಡವರು